ನಮಸ್ಕಾರ ಎಲ್ಲ ಕೆ.ಸಿ.ಟಿ ಯುದರ್ ಕೇರ್ಫುಲ್ಲಾಗಿ ಕೇಳಿ. ಸೊ ವಿದ್ಯಾರ್ಥಿಗಳೇ, ಇಲ್ಲೇ ಬರೀ ನೀವು ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಯಾರು ಕೂಡ ಬರಿ ಮಕ್ಕಳು ಕೂಡ ಎಕ್ಸಾಮಿನೇಷನ್ ಸ್ವಲ್ಪ ಈಸಿ ಇತ್ತು. ಸ್ವಲ್ಪ ಮಾಡ್ರೇಟ್ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ಭಾಳ ಡಿಫಿಕಲ್ಟ್ಲಿ ಆಗಿದೆ. ಸೊ ಪ್ಲೀಸ್ ಪ್ರತಿಯೊಬ್ಬರು ನೀವೇನು ಮಾಡಿ, ಯಾರು ಭಯ ಪಡಬೇಡಿ, ಆರಾಮ್ಸೆ ಎಕ್ಸಾಮ್ ಬರೀರಿ. ಯಾಕೆಂದರೆ ರ್ಯಾಂಕಿಂಗ್ ಕಡಿಮೆ ಇದ್ರೂ ಕೂಡ ನಿಮಗೆ ಒಳ್ಳೆ ಕೌನ್ಸಿಲಿಂಗ್ ನಾನು ನಿಮ್ಗೆ ಕೊಡ್ತೇನೆ. ಯಾಕೆಂದರೆ ಬರೀ ಇದಷ್ಟೇ ಇರಲ್ಲ, ಇನ್ನೂ ಕೂಡ ಕೌನ್ಸಿಲಿಂಗಲ್ಲಿ ಟೆಕ್ನಿಕ್ಸ್ ಇದ್ದಾವೆ. ನೀವು ಯಾವ ರೀತಿ ಕಡಿಮೆ ರ್ಯಾಂಕ್ ಇದೆ ಚಲೋ ಕಾಲೇಜನ್ನು ಔಟ್ ಮಾಡ್ಕೋಬೋದು. ಬಿಕಾಸ್ ದೇರ್ ಬಿ 3 ರೌಂಡ್. ಓಕೆ, ಸೊ ಇವತ್ತಿನ ಒಂದು ಬಯಾಲಜಿ ಕೀ ಆನ್ಸರ್ನ PDF ನನ್ನ ಹತ್ರ ಇದೆ. ಸೊ ನಿಮಗೆ ಟೆಲಿಗ್ರಾಮ್ದ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಸೆಂಡ್ ಆಗುತ್ತೆ. ಸೊ ಪ್ಲೀಸ್ ಜಾಯ್ನ್ ಆಗಿ. ಇದಲ್ಲದೆ ನಿಮಗೆ ಅಡ್ಮಿಷನ್ ಹೆಲ್ಪ್ ಆಗುತ್ತೆ. ಪ್ಲಸ್ ಸ್ಕಾಲರ್ಶಿಪ್ ಕೂಡ ಸಾಕಷ್ಟು PUC ನಂತರ ನಿಮಗೆ ಬಹಳಷ್ಟು ಸ್ಕಾಲರ್ಶಿಪ್ ಬರ್ತದೆ. ಓಕೆ, ಸೊ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಪ್ಲೀಸ್ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ. ಓಕೆ, ನಿಮ್ಗೆಲ್ಲ ಕೂಡ ಹೆಲ್ಪ್ ಆಗುತ್ತೆ. ಹೋಪ್ ನಿಮ್ಗೆ ಯಾವ ರೀತಿ ಇತ್ತು ಎಕ್ಸಾಮಿನೇಷನ್ ಕಂಪ್ಲೀಟ್ ತಿಳಿಸಿ. ಸೊ ಹೋಪ್ ಎಲ್ಲ ಕೂಡ ಈಸಿ ಇತ್ತು ಅಂತ ಅನ್ಕೋತೀನಿ. ಓಕೆ, ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಲೈಕ್ ಮಾಡಿ, ಫ್ರೆಂಡ್ಸ್ಗಳು ಶೇರ್ ಮಾಡಿ. ಥ್ಯಾಂಕ್ ಯು.